ಫ್ರೆಂಡ್ಸ್, ಅಕ್ಟೋಬರ್ 30ನೇ ತಾರೀಕು ನಮ್ ದರ್ಶನ್ ಸರ್ ಬಳ್ಳಾರಿ ಜೈಲಿನಿಂದ ಹೊರಗೆ ಬಂದ್ರು. ಇದು ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿರುವಂತ ವಿಷಯ. ಹೊರಗಡೆ ಬಂದ್ ಸ್ವಲ್ಪ ದಿನದಲ್ಲೇ ಅಂದ್ರೆ ನವೆಂಬರ್ 8ನೇ ತಾರೀಕು ದರ್ಶನ್ ಸರ್ ಅವರ ನವಗ್ರಹ ಮೂವಿ ರಿಲೀಸ್ ಆಯ್ತು. 2008ರಲ್ಲಿ ಬಿಡುಗಡೆಯಾದ ಚಿತ್ರ ನವಗ್ರಹ 16 ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಆಗಿದೆ. ಡಿ ಬಾಸ್ ಫ್ಯಾನ್ಸ್ ಗಂತೂ ತಡ್ಕೊಳ್ಳೋಕೆ ಆಗಲ್ಲ ಅಂತ ಒಂದು ಖುಷಿ. ನವಗ್ರಹನು ರಿಲೀಸ್ ಆಯ್ತು, ಬಾಸು ಹೊರಗಡೆ ಬಂದ್ರು ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಟಾಪಿಕ್ ಕಡೆ ಬರ್ತೀನಿ. ಏನ್ ಗೊತ್ತಾ, 2008ರಲ್ಲಿ ನವಗ್ರಹ ಮೂವಿಗೆ 5ರಿಂದ 5.5 ಕೋಟಿ ಬಜೆಟ್ ಅಂತೆ. ಆದ್ರೆ ಅಕ್ಟೋಬರ್ 11ನೇ ತಾರೀಕು ರಿಲೀಸ್ ಆದಂತ ಮಾರ್ಟಿನ್ ಮೂವಿ ಬಜೆಟ್ 150 ಕೋಟಿ ಗುರು. ಆದ್ರೆ ಇನ್ನು 50 ಕೋಟಿನೂ ಮಾಡಿಲ್ಲ ಈ ಮಾರ್ಟಿನ್ ಮೂವಿ. ನಮ್ ಕನ್ನಡ ಚಿತ್ರರಂಗದ ಮರ್ಯಾದೆನೆ ತೆಗೆದ್ಬಿಟ್ರು ಅಂತೆ. ಇದಕ್ಕಿಂತ 16 ವರ್ಷ ಆದ್ಮೇಲೆ ರಿಲೀಸ್ ಆಗಿರೋ ನಮ್ ಡಿ ಬಾಸ್ ಅಭಿನಯಿಸಿದ ನವಗ್ರಹ ಮೂವಿನೇ ಬೆಸ್ಟ್ ಗುರು. ನವೆಂಬರ್ 8ಕ್ಕೆ 100ಕ್ಕೂ ಅಧಿಕ ಸ್ಕ್ರೀನ್ ಗಳಲ್ಲಿ ರಿಲೀಸ್ ಆಗಿದೆ. ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಗುರು. ಆದ್ರೆ ಮಾರ್ಟಿನ್ ಮೂವಿಗೆ ಹೋಗೋರೇ ಇಲ್ಲ ಅಂತೆ. ಚೆನ್ನಾಗಿದೆ ಸರ್, ಮಾರ್ಟಿನ್ ಆಕ್ಷನ್ ಮೂವಿ. ಚೆನ್ನಾಗಿದೆ. ಏನಿಷ್ಟ ಆಯ್ತು ನಿಮಗೆ? ಸರ್ ಸ್ಟೋರಿ ಚೆನ್ನಾಗಿದೆ. A few moments later. ಮಾರ್ಟಿನ್ ಫ್ಯಾನ್ ಅಡ್ಡಿ. ಫಿಲಮ್ ಚೆನ್ನಾಗಿಲ್ಲ ಕಾರಣ. ನವಗ್ರಹ ರಿಲೀಸ್ ಆದ ನಂತರ 2 ದಿನಗಳಲ್ಲಿ 1 ಕೋಟಿಗೂ ಅಧಿಕ ಕಲೆಕ್ಷನ್ ಆಯ್ತು ಗುರು. ನಂಬೋಕೆ ಆಗಲ್ಲ. 16 ವರ್ಷದ ಹಳೆ ಫಿಲ್ಮ್ಗೂ ಇವಾಗ್ಲೂ ಕೂಡ ಅದೆಷ್ಟು ಕ್ರೇಜ್ ನೋಡಿ. ಈ ತರ ಕ್ರೇಜ್ ಇರೋದು ನಮ್ ಸೌತ್ ಇಂಡಿಯಾದಲ್ಲಿ ದರ್ಶನ್ ಸರ್ ಬಿಟ್ರೆ ಇನ್ಯಾರೂ ಇಲ್ಲ. ಅತಿ ಹೆಚ್ಚು ಬಾರಿ ರಿಲೀಸ್ ಆಗಿ ಹೌಸ್ಫುಲ್ ಆಗೋದು ದರ್ಶನ್ ಸರ್ ಮೂವಿ ಮಾತ್ರ. ಬೆಂಗಳೂರಿನ ಪ್ರಸನ್ನದಲ್ಲಿ, ಮೈಸೂರಿನ ಸಂಗಮ್ನಲ್ಲಿ, ಮಂಡ್ಯದ ಗುರುಶ್ರೀಯಲ್ಲಿ ಮತ್ತು ತುಮಕೂರಿನ ಮಾರುತಿ ಚಿತ್ರಮಂದಿರಕ್ಕೆ ಕಾಲಿಡೋಕೆ ಜಾಗ ಇಲ್ಲ. ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇದೆ. ಮುಂದೆ ಬರುವಂತ ಡೆವಿಲ್ ಮೂವಿನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇಡೀ ಬೆಂಗಳೂರಲ್ಲ ಗುರು, ಇಡೀ ಕರ್ನಾಟಕನೇ ಶೇಕ್ ಮಾಡುತ್ತೆ. ಆ ರೇಂಜ್ಗೆ ಇದೆ ಫ್ಯಾನ್ ಸಪೋರ್ಟ್. 150 ಕೋಟಿ ಬಜೆಟ್ ಸಿನಿಮಾಗಿಂತ 5 ಕೋಟಿ ಬಜೆಟ್ ಸಿನಿಮಾಗಳು ಜಾಸ್ತಿ ಓಡ್ತಾ ಇದೆ. ಯಾಕೆ ಹೇಳಿ? ನವಗ್ರಹ ಮೂವಿಯ ಆಕ್ಟರ್, ಡೈರೆಕ್ಷನ್, ಸ್ಟೋರಿ, ಸಾಂಗ್ ಇನ್ಯಾರ ಕೈಲೂ ಆಗಲ್ಲ ಗುರು. ಆ ರೇಂಜ್ಗೆ ಇದೆ ನವಗ್ರಹ ಮೂವಿ. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ, ಎಂಜಾಯ್ ಮಾಡಿ ಸರ್, ಕುಡೀರಿ ಸರ್, ನಿಮ್ ಬ್ರ್ಯಾಂಡು ಕುಡೀರಿ. ಹೇಗಿದ್ರಿ ನೀವು? ಹೇಗಾಗ್ಬಿಟ್ರಿ ಸರ್?